ಸಚಿವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬ, ಕಾರ್ಯಕರ್ತರ ಸಂಭ್ರಮ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಕಾಂಗ್ರೆಸ್ ಕಾರ್ಯಕರ್ತರು ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಿ ಡೂಮ್ಲೈಟ್ ವೃತ್ತದಲ್ಲಿ ಕೆಎಚ್ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ, ಕೇಕ್ ಕತ್ತರಿಸಿ ಆಟೋ ಚಾಲಕರಿಗೆ ಸಮವಸ್ತ್ರ ನೀಡಿ ಗಂಗಮ್ಮನ ಪಾಳ್ಯದಲ್ಲಿ ರಕ್ತದಾನ, ಉಚಿತ ಆರೋಗ್ಯ ಶಿಬಿರ ಹಾಗೂ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಜಯದೇವ್, ಅಜಾತಶತ್ರು 7 ಬಾರಿ ಸಂಸದರಾಗಿರುವ, ಅವಿಭಜಿತ ಜಿಲ್ಲೆಯ ಅಭಿವೃದ್ಧಿ ಮಾಡಿರುವ, ಅನ್ನಭಾಗ್ಯದ ಮೂಲಕ ಬಡಬಗ್ಗರಿಗೆ ಬಿಪಿಎಲ್ ಕಾರ್ಡ್ ವಿತರಿಸಿ ಅಕ್ಕಿ ಸಿಗುವಾಗ ಮಾಡಿರುವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬವನ್ನು ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅವರ ಬದಲಾವಣೆ ರಾಜ್ಯದಲ್ಲಿ ದಲಿತರ ಮುಖ್ಯಮಂತ್ರಿ ಮಾಡೋ ಕೂಗು ಬರುತ್ತಿದ್ದು, ಕೆಎಚ್ ಮುನಿಯಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡುವ ಆಶಯ ಬಯಸಿದ್ದೇವೆ. 7 ಬಾರಿ ಸಂಸದರಾಗಿ ಗೆದ್ದು ದೇಶದಲ್ಲಿ ಹೆಸರು ಮಾಡಿರುವ ಮುನಿಯಪ್ಪ ಅವರು ಅನೇಕ ಜನಪರ, ಜನಹಿತ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಎಲ್ಲರ ಒಮ್ಮತದ ಮೇರೆಗೆ ಮುಖ್ಯಮಂತ್ರಿ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಮಾಜಿ ನಗರಸಭಾ ಸದಸ್ಯ ಸೋಮಶೇಖರ್ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಎಚ್ ಮುನಿಯಪ್ಪ ಇನ್ನು ಹಲವು ಜನ ಪ್ರತಿನಿಧಿಗಳಿಂದ ಕೋಲಾರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆಯಾಗಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ. 7 ಬಾರಿ ಸಂಸದರಾಗಿ, ರಾಜ್ಯದ ಸಚಿವರಾಗಿ ವಿವಿಧ ಜನಪರ ಕಾರ್ಯಗಳನ್ನು ಮಾಡಿ ಮನೆ ಮಾತಾಗಿದ್ದಾರೆ. ನಿರ್ಗತಿಕರಿಗೆ ಬಿಪಿಎಲ್ ಕಾರ್ಡ್ ನೀಡಿ ರಾಜ್ಯದ ಮನೆಗಳಿಗೆ ಅಕ್ಕಿ ನೀಡುವ ಕೆಲಸವನ್ನು ಮಾಡುತ್ತಿರುವ ಮುನಿಯಪ್ಪ ಅವರಿಗೆ ದೇವರು ಇನ್ನೂ ಹೆಚ್ಚು ಆಯುಸ್ಸು, ಆರೋಗ್ಯ ನೀಡಲಿ ಎಂದು ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಮಾಜಿ ನಗರಸಭಾ ಸದಸ್ಯ ಮುರಳೀಗೌಡ ಮಾತನಾಡಿ, ಕೇಂದ್ರ ರಾಷ್ಟ್ರೀಯ ಹೆದ್ದಾರಿ ರೈಲ್ವೆ ಸಚಿವರಾಗಿ ಜಿಲ್ಲೆ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಈಗ ರಾಜ್ಯದ ಸಚಿವರಾಗಿ ಹರಿಯುವ ನೀರಿನಂತೆ ಜನರ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಮಂಡಲದಲ್ಲಿ ಚಿರ ಯುವಕನಂತೆ ತಮ್ಮ ಕರ್ತವ್ಯವನ್ನ ಮಾಡಿಕೊಂಡು ಸರ್ಕಾರಕ್ಕೆ ಒಳ್ಳೆ ಘನತೆ, ಗೌರವ ತಂದುಕೊಡುವ ಮೂಲಕ ಯುವ ರಾಜಕಾರಣಿಗಳಿಗೆ ಉತ್ತಮ ಆದರ್ಶವಾಗಿದ್ದಾರೆ ಎಂದು ಕೊಂಡಾಡಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್, ನವೀನ್, ಸುಧೀರ್, ಹೂ, ಮಂಜುನಾಥ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಫ್ಸರ್ ರಾಮಮೂರ್ತಿ ನಾಯ್ಡು ಮತ್ತಿತರರು ಭಾಗವಹಿಸಿದರು. ನೀವು ಅಡ್ಡಲು ಹುಷಾರು, ಮಗು ಇದೆಪ್ಪ. ಕೊಡ್ರಿ, ಎಲ್ಲ ಕಡೆ ಕೊಡ್ರಿ. ಇಟ್ಕೋ ಕೈ ಕಡೆ ನೋಡ್ಕ. ಫರೀದಿನ ಬಂದಿಲ್ಲ ಇವತ್ತು. ಬಟ್ಟೆ ಬ್ಯಾಂಡೇಜ್ ಬ್ಲ್ಯಾಕ್, ಇದು ಸಾರಿ ಕಾಕಿ. ಬೆಂಕಿ
ಹಚ್ತಿರಾನೆ ಕಟ್ ಮಾಡ್ತಾರ. ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು 7 ಬಾರಿ ಸತತವಾಗಿ ಗೆದ್ದು ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ತಗೊಂಡಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ನಮಗೆ ಈ ಜಿಲ್ಲೆಯ 6 ಕ್ಷೇತ್ರಗಳಲ್ಲೂ ಕೂಡ ಅವರಿಗೂ ಜನಬಲ ಜಾಸ್ತಿ ಇದೆ. ಮಾಡ್ತಾ ಇದ್ದೀವಿ ಬಂಧುಗಳೇ. ಈ ದಿನ ಇವತ್ತು ವಿಶೇಷ ಏನಂದ್ರೆ KH ಮುನಿಯಪ್ಪ ಅವರು ಹುಟ್ಟಿದ ದಿವಸನೇ ಇವತ್ತು ಮೆಡಿಕಲ್ ಕಾಲೇಜು ಕೋಲಾರದಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದು ತುಂಬಾ ನಮಗೆ ಒಳ್ಳೆ ಒಂದು ಖುಷಿ ತಂದಿದೆ. ಯಾಕಂದ್ರೆ KH ಮುನಿಯಪ್ಪ ಅವರು ಹುಟ್ಟುಹಬ್ಬಕ್ಕೆ ಇವತ್ತು ಮೆಡಿಕಲ್ ಕಾಲೇಜ್ ತಂದಿದೆ ಅಂದ್ರೆ ನಮ್ಗೆಲ್ಲರೂ ಸಂತೋಷನೇ. ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಇರ್ಬೋದು, KH ಮುನಿಯಪ್ಪ ಸಾಹೇಬ್ ಇರ್ಬೋದು, ಸುರೇಶ್ ಅಣ್ಣವರು ಇರ್ಬೋದು, ನಜೀರ್ ಅಹಮದ್ ಅವರು ಇರ್ಬೋದು, ಪ್ರಭಾಕರನ್ ಅವರು ಇರ್ಬೋದು, ಇವರೆಲ್ಲರೂ ಸೇರಿ ಇವತ್ತು ನಿಜವಾಗ್ಲೂ ಕೂಡ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಅಂತ ತಂದ್ಕೊಂಡಿದ್ದಾರೆ. ಇವತ್ತು ನಮಗೆಲ್ಲ ಖುಷಿ ತಂದಿದೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಕೋಲಾರ ಜನತೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಬಂಧುಗಳು. ಇವತ್ತು KH ಮುನಿಯಪ್ಪನವರು ವಿಶೇಷವಾಗಿ ಇವತ್ತು ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಂತ್ರಿಯಾಗಿ ರಾಜ್ಯದಲ್ಲಿ ಇವತ್ತು BPL ಕಾರ್ಡ್ಗೆ ಬಡವರಿಗೆ ಎಷ್ಟು ಜನಕ್ಕೆ ನಿರ್ಗತಿಕರಿಗೆ ಇವತ್ತು BPL ಕಾರ್ಡ್ಗಳನ್ನು ಕೊಟ್ಟು ಅನೇಕ ಬಡವರಿಗೆ ಇವತ್ತು ಶೋಷಿತ ವರ್ಗದಲ್ಲಿರ್ಬೋದು ಕೋಲಾರ ಜಿಲ್ಲೆಯ ಲೋಕಸಭಾ ಸದಸ್ಯರು ಆಗಿದ್ದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದಲ್ಲಿ 4 ಸಲ ಕೇಂದ್ರ ಮಂತ್ರಿಗಳಾಗಿ ಇಡೀ ಜಿಲ್ಲೆಯಲ್ಲಿ ಬಹಳ ಅಭಿವೃದ್ಧಿಗಳಲ್ಲಿ ಹೆಸರುವಾದಂಥ ಪಡೆದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಈ ಭಾಗದ ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ಈ ಭಾಗದಲ್ಲಿ ಕಾಂಗ್ರೆಸ್ ಹುಟ್ಟಿದೆ, ಕಾಂಗ್ರೆಸ್ ಇದೆ ಅಂತ ಕಾರಣಕರ್ತರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ KH ಮುನಿಯಪ್ಪಜಿಯವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಕಡೆಯೂ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಕೋಲಾರ ಕ್ಷೇತ್ರದಲ್ಲಿ ನಮ್ಮ ಭಾಗದ ಎಲ್ಲ ಮುಖಂಡಗಳ ಜೊತೆಗೂಡಿ ಇವತ್ತು ಬಾಬಾ ದೇವಸ್ಥಾನ ಪೂಜೆ ಮುಗಿಸಿ ಇವತ್ತು ಆಟೋ ಚಾಲಕರಿಗೆ ಬಟ್ಟೆ ವಿತರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ಹೊಂದಿಸಿಕೊಂಡು ಇವತ್ತು ಅದಾಗಿದ ತಕ್ಷಣ SN ಹಾಸ್ಪಿಟಲಿಂದ ಒಂದು ಹಣ್ಣು ಹಂಪಳ ವಿತರಣೆ ಕಾರ್ಯಕ್ರಮ. ಆಮೇಲೆ ಅದಾದಮೇಲೆ ನಮ್ಮ ಮಂಜು ಅವರು, ನಮ್ಮ ಬೀದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷರಾದ ಮಂಜು ಅವರ ನೇತೃತ್ವದಲ್ಲಿ ಅಲ್ಲಿ ಬ್ಲಡ್ ಕ್ಯಾಂಪ್ ಅನ್ನು ನಡೆಸುವ ಕಾರ್ಯಕ್ರಮ. ಇದು ಇಷ್ಟು ಇನ್ನ ಮುಂದಿನ ದಿನಗಳಿಂದ ಹೆಚ್ಚಿನ ರೀತಿಗಳಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಲ್ಲ ತಾತ್ಕಾಲಿಕವಾಗಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಹೊಂದ್ಕೊಂಡು ಪ್ರತಿ ವರ್ಷನೂ KH ಮುನಿಯಪ್ಪಜಿಯವರು ಇವತ್ತು ಕ್ಷೇತ್ರಕ್ಕೆ ಬರ್ತಾ ಇದ್ರು. ಇವತ್ತು ದೇವನಹಳ್ಳಿಯಲ್ಲಿ 30,000 to 40,000 ಜನ ಸೇರಿಸಿ ಆ ಕ್ಷೇತ್ರದಲ್ಲಿ ಯಾಕಂದ್ರೆ ಗ್ರಾಮಾಂತರ ಸಚಿವರಾದ ಮೇಲೆ ಆ ಭಾಗದಲ್ಲಿ ಕೂಡ ಬಹಳ ಹೆಸರುವಾಸಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಯೋಜನೆ ಭಾಗ್ಯಗಳಲ್ಲಿ ಒಂದು ಭಾಗ್ಯವನ್ನು ಕೊಟ್ಟಿರೋದು ಅದು ನಮ್ಮ ಕೋಲಾರ ಜಿಲ್ಲೆ ಭಾಗ್ಯ. ಅದು KH ಮುನಿಯಪ್ಪನವರ ಅವರ ಭಾಗ್ಯದ ಕೂಗು ಇವತ್ತು ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಕೂಡ ಬಹಳ ಹೆಸರುವಾಸಿ ನಡೀತಾ ಇದೆ. ಅದೇ ರೀತಿಯಾಗಲಿ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯಸ್ಸು ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ರಾಜ್ಯದ ದಲಿತರ CM ಮಾಡಬೇಕು ಅಂತ ಕೂಗು ಬಂದ ಮೇಲೆ ಅದು 7 ಬಾರಿ ಗೆದ್ದಿರುವಂಥ ನಾಯಕ ಇವತ್ತು ಕೋಲಾರ ಜಿಲ್ಲೆಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ 7 ಬಾರಿ ಗೆದ್ದಿರೋ ನಾಯಕನ ಅಂತ ಹೇಳಿದ್ರೆ ಇದು KH ಮುನಿಯಪ್ಪಜಿಯವರು. ಅದು ಇವತ್ತು ಪರಮೇಶ್ವರರಾಗ್ಬೋದು, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು, ಎಲ್ಲ ಮಹಾದೇವಪ್ಪನವರಾಗ್ಬೋದು, ಎಲ್ಲ ಪ್ರತಿಯೊಬ್ಬರು ಕೂಡ ಇವರೆಲ್ಲರೂ ಸಹಕರಿಸಿ ಇವತ್ತು 3 ದಿನಗಳಿಂದ ಬಹಳಷ್ಟು ಸಭೆ ಸಮಾರಂಭಗಳು ನಡೀತಾ ಇದೆ. ಅದೇ ರೀತಿಯಾಗಲಿ ನಮಗೆ ಈ ಭಾಗದಲ್ಲಿ ಯಾಕಂದರೆ
ಕೆ ಎಚ್ ಮುನಿಯಪ್ಪ ಅವರು 7 ಬಾರಿ ಕೇಂದ್ರ ಮಂತ್ರಿಗಳಾದಾಗ ಇಡೀ ರಾಷ್ಟ್ರ ಮಟ್ಟನೇ ಆಡಿದಂಥ ನಾಯಕ. ಅಂಥ ನಾಯಕನಿಗೆ ಈ ಭಾಗದಲ್ಲಿ ನಮ್ಮ ಸರ್ಕಾರದಲ್ಲಿ ಏನೋ ಒಂದು ನಾವೇನು ಸಿದ್ದರಾಮಯ್ಯನವರನ್ನು ಚೇಂಜ್ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಏನೇನೋ ಒಂದು ಕೂಗು, ದಲಿತರ ಕೂಗು ಅಂತ ಬಂದ ಮೇಲೆ ಅದು ಸಿದ್ದರಾಮಯ್ಯ ಅವರಿಗೆ ಅದು ಎಲ್ಲ ಕೈಗೂಡಿಸಿ, ಎಲ್ಲರೂ ಇವಾಗ ಏನು ನಾಯಕರುಗಳ ಹೆಸರು ಹೇಳಿದೆ ಅವರೆಲ್ಲರೂ ಕೈಗೂಡಿಸಿ ಕೆ ಎಚ್ ಮುನಿಯಪ್ಪ ಜಿ ಅವರಿಗೆ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಏನೇನೋ ಮಾಡಿದ್ರೆ ನಿಜವಾಗ್ಲೂ, ಯಾಕಂದರೆ ಇಡೀ ರಾಜ್ಯದಲ್ಲಿ ಕೂಡ 7 ಬಾರಿ ಗೆದ್ದಿರೋ ನಾಯಕ ಇವತ್ತು ಕೆ ಎಚ್ ಮುನಿಯಪ್ಪ ಅವರು. ಇವತ್ತು ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಭಾಳ ಹೆಸರುವಾಸಿ ಮಾಡಿರುವಂಥ ನಾಯಕ. ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾಗ ನ್ಯಾಷನಲ್ ಹೈವೇ ಆಗ್ಬೋದು, ರೈಲ್ವೆ ಆಗ್ಬೋದು, ಇವತ್ತು MSV